ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನೊಂದು ಕಥೆನ ಹೇಳ್ತಾ ಇದ್ದೀನಿ. ಅದು ಒಂದು ಸಿಂಹದ ಕತೆ. ಸಿಂಹಗೆ ಕೋಪ ಬಂದರೆ ಏನಾಗುತ್ತೆ, ಮತ್ತು ಆ ಕೋಪ ಬರೋದ್ರಿಂದ ಸಿಂಹಗೆ ಏನಾಗುತ್ತೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಈ ಕತೆ ಒಂದು ತುಂಬ ಶಾರ್ಟಾಗೇ ಇದೆ. ನಾನು ಶಾರ್ಟಾಗಿಯೇ ನಿಮಗೆ ಆ ಕಥೆನ ಹೇಳಿ ಮುಗಿಸ್ತೀನಿ. ಒಂದೂರಲ್ಲಿ ಒಂದು ದೊಡ್ಡ ಸಿಂಹ ಇರುತ್ತೆ. ಆ ಸಿಂಹಗೆ ಬಂದು ಫುಲ್ಲು ಕೋಪ ಇರುತ್ತೆ. ಎನಿ ಟೈಮ್ ಕೋಪ ಅಂದರೆ ಕೋಪ, ಯಾವಾಗಲೂ ಗರ್ಜಿಸ್ತಾನೇ ಇರುತ್ತೆ. ನಾನ್ ಸ್ಟಾಪ್ ಕೋಪ ಎಷ್ಟು ಮಟ್ಟಿಗಿರುತ್ತೆ ಅಂದರೆ ಕಾಡಲ್ಲಿರೋ ಒಂದು ಪ್ರಾಣಿನೂ ಅದು ಬಿಡ್ತಿರ್ಲಿಲ್ಲ. ಪ್ರತಿಯೊಂದು ಪ್ರಾಣಿನೂ ತಿಂತಾಯಿತ್ತು. ಹಸಿವಿಲ್ಲ ಅಂತಂದ್ರೂ ಯಾವುದಾದ್ರೂ ಒಂದು ಪ್ರಾಣಿನ ತೊಗೊಂಬರೋದು ತಿನ್ನೋದು, ಹಸಿವಿಲ್ಲ ಅಂತಂದ್ರೂ ತಿನ್ನೋದು, ಅದನ್ನೇ ಅಭ್ಯಾಸ ಮಾಡ್ಕೊತಾಯಿತ್ತು. ಏಕೆಂದರೆ ಅಷ್ಟೊಂದು ಕೋಪ ಬರ್ತಾಯಿತ್ತು ಅದಕ್ಕೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಏನು ಮಾಡುತ್ತೆ, ಒಂದು ಉಪಾಯ ಮಾಡುತ್ತೆ. ಇದನ್ನು ಹೇಗಾದರೂ ಸ್ಟಾಪ್ ಮಾಡಬೇಕು. ಸೊ ಸ್ಟಾಪ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಅಂತ ಎಲ್ಲರೂ ಒಟ್ಟಾಗಿ ಸೇರಿ, ಸೊ ಕಾಡಿನ ಪ್ರಾಣಿ ಎಲ್ಲ ಸೇರಿಕೊಂಡು ಒಂದು ಉಪಾಯ ಮಾಡುತ್ತೆ. ಪ್ರತಿದಿನ ನಾವೇ ಆಹಾರನ ಸಿಂಹಗೆ ಕೊಟ್ಬಿಡೋಣ. ಸೊ ಆವಾಗ ನಮ್ಮನ್ನ ಅದು ಬಂದು ಎಲ್ಲರೂ ಒಟ್ಟಿಗೆ ತಿನ್ನೋದಕ್ಕಾಗಲ್ಲ. ಸೊ ಅದಕ್ಕೆ ದಿನಾಗಲೂ ಪ್ರತಿಯೊಂದು ಪ್ರಾಣಿಗಳನ್ನು ತಂದು ಸಿಂಹಗೆ ಆಹಾರವಾಗಿ ಕೊಡ್ತಾಯಿದ್ರು, ಎಲ್ಲ ಪ್ರಾಣಿಗಳನ್ನು ಸೇರಿಕೊಂಡು. ಸೊ ಒಂದಿನ ಒಂದು ಮೊಲನ ಅದನ್ನು ನೆಕ್ಸ್ಟ್ ಊಟಕ್ಕೆ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಆ ಮೊಲ ಏನು ಮಾಡುತ್ತೆ, ಸಿಂಹ ಹತ್ರ ಹೋಗುತ್ತೆ. ಸೊ ಸಿಂಹ ಬಂದು ಈ ಮೊಲ ಬರೋದು ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಜೋರಾಗಿ ಗರ್ಜನೆ ಮಾಡುತ್ತೆ. ಅದಕ್ಕೆ ಮೊಲ ಹೇಳುತ್ತೆ, ಇಲ್ಲ ರಾಜ, ನಾನು ಬರಬೇಕಾದ್ರೆ ದಾರಿಲಿ ಒಂದು ದೊಡ್ಡ ಸಿಂಹನ ನೋಡಿದೆ. ಆ ಸಿಂಹ ಏನು ಹೇಳ್ತು ಅಂತಂದರೆ, ನಾನೇ ದೊಡ್ಡ ರಾಜ ಇಲ್ಲಿ ಅಂತ ಹೇಳ್ತು. ಅದಕ್ಕೆ ನಾನು ಹೇಳಿದೆ, ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ನೀನು ದೊಡ್ಡ ರಾಜ ಅಲ್ಲ, ನಾನಿವಾಗ ಹೋಗ್ತಿದ್ದೀನಲ್ವ ನೋಡೋದಕ್ಕೆ, ಆ ಸಿಂಹನೇ ದೊಡ್ಡ ರಾಜ ಅಂತ ಹೇಳುತ್ತೆ. ಸೊ ಅದಕ್ಕೆ ಅದನ್ನು ಕೇಳಿದ ತಕ್ಷಣ ಎಷ್ಟು ಕೋಪದಲ್ಲಿತ್ತೋ ಆ ಸಿಂಹ ಅಷ್ಟು ಕರ್ಗೋಗಿ, ನಾನೇ ರಾಜ, ಕಾಡಿನ ರಾಜ, ನನಗಿಂತ ಒಬ್ಬ ದೊಡ್ಡ ರಾಜ ಇದ್ದಾನಾ ಅಂತಂದ್ಬಿಟ್ಟು ಆ ಮೊಲನ ಸಿಂಹ ಕೇಳುತ್ತೆ. ಸೊ ಎಲ್ಲಿ ನೋಡಿದೆ ನೀನು ಆ ಸಿಂಹನ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳುತ್ತೆ. ಸಿಂಹ ಮೊಲನ ಕೇಳುತ್ತೆ. ಸೊ ಮೊಲ ಏನು ಮಾಡುತ್ತೆ, ಆಯಿತು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಆ ದೊಡ್ಡ ಸಿಂಹ ಹತ್ರ ನಿಮ್ಮನ್ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಆ ಮೊಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ದೊಡ್ಡ ಬಾವಿ, ಸೊ ಬಾವಿ ಹತ್ರ ಕರ್ಕೊಂಡು ಹೋಗುತ್ತೆ. ಆ ಬಾವಿಲಿ ಪ್ರತಿಬಿಂಬ ಅಂದರೆ ಸಿಂಹನ ನೋಡು, ಇಲ್ಲೊಂದು ದೊಡ್ಡ ಸಿಂಹ ಇದೆ ಅಂತ ಹೇಳುತ್ತೆ. ಸೊ ಸಿಂಹ ಏನು ಮಾಡುತ್ತೆ, ಬಾವಿ ಒಳಗಡೆ ಏನಕ್ಕೆ ನೋಡುತ್ತೆ, ಆ ಬಾವಿ ಫುಲ್ಲು ಸಿಂಹದ ಪ್ರತಿಬಿಂಬ ಇರುತ್ತೆ. ಸೊ ಆ ಪ್ರತಿಬಿಂಬ ನೋಡಿ ಆ ಸಿಂಹಗೆ ತುಂಬ ಕೋಪ ಬಂದು ಏನು ಮಾಡುತ್ತೆ, ಬಾವಿ ಒಳಗಡೆ ಜಿಗಿಯುತ್ತೆ. ಸೊ ಜಿಗ್ದಿದ ತಕ್ಷಣ ಸಿಂಹ ಸತ್ತೋಗ್ಬಿಡುತ್ತೆ. ಸೊ ಈ ಕಥೆಯ ಅರ್ಥ ಏನು ಅಂದರೆ, ಈ ಫುಲ್ ಕಥೆನ ಕೇಳಿದ್ರಿ ಅಲ್ವಾ ನೀವು. ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನಾವು ಏನೇ ಥಿಂಕ್ ಮಾಡ್ತೀವಿ, ಸೊ ಅದರಿಂದ ನಮಗೆ ಏನೋ ಒಂದು ಮಿಸ್ ಮಾಡ್ಕೊಂಡಿರ್ತೀವಿ ಅಂತ ಅನ್ನಿಸ್ತಿರುತ್ತೆ. ಸೊ ಇವತ್ತು ನಾನು ಹೇಳಿರೋ ಕತೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಿಮಗೆ ಸ್ಟೋರೀಸು, ಸ್ಮಾಲ್ ಸ್ಟೋರೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಸ್ಟೋರಿ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.